ವೈಫಲ್ಯ ಅಂತ ನಾನು ಹೇಳಕ್ಕೆ ಅದನ್ನ ನಾನು ಯಾವ್ದೇ ಕಾರಣಕ್ಕೂ ಒಪ್ಕೊಳಕ್ಕೆ ತಯಾರಿಲ್ಲ. ಈಗ ಕಾನೂನು ಸುವ್ಯವಸ್ಥೆಯಿಂದ ಪಾಪ ನಾನು ಹೇಳ್ತಾ ಇದ್ದೀನಿ, ರೈತರು ಎಲ್ಲೋ ಒಂದ್ ಕಡೆ ಒಂದು ಹಿಂಜರಿಕೆ, ಒಂದು ಭಯ ಇತ್ತು, ಭಯದ ವಾತಾವರಣ ಇತ್ತು. ಯಾಕೆ ಹಾಸನ ಜಿಲ್ಲೆ ನಿಮ್ ಎಲ್ಲರಿಗೂ ಗೊತ್ತು, ಮಾಧ್ಯಮದವರಿಗೆ, ಹಾಸನ ಜಿಲ್ಲೆಯಲ್ಲಿ ಎಷ್ಟು ಭಯದ ವಾತಾವರಣ ಮುಂಚೆ ಇತ್ತು ಅನ್ನೋದು. ಆ ಭಯದಿಂದ ಈಗ ಒಬ್ಬೊಬ್ಬರಿಗೆ ಒಂದು ಧೈರ್ಯದಿಂದ ಹೊರಗಡೆ ಬರ್ತಿದ್ದಾರೆ. ಈಗ ರೈತರು ಅವ್ರು ಹಕ್ಕು ಕೇಳೋದು ತಪ್ಪೆಲ್ಲಿದೆ. ಹಾಗಾಗಿ ಇವತ್ತು ಕೇಳಿದರೆ ಅದನ್ನ ಬಗೆಹರಿಸ್ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ನಮಗೆಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ರೈತರಿಗೆ ಆಶಾಭಾವನೆ ಬಂತು. ಇಷ್ಟು ವರ್ಷದಿಂದ 2019ರಿಂದ ಇದ್ದಿದ್ದಂತ ನೆನೆಗುದಿಗೆ ಬಿದ್ದಂತದನ್ನ ಇವತ್ತು ನಾವು ತಂದಿದೀವಿ ಅನ್ನೋದು. ಆಮೇಲೆ ನಮ್ಮೆಲ್ಲರ ಕನಸು IIT ಬರಬೇಕು ನಮ್ಮ ಹಾಸನಕ್ಕೆ ಅನ್ನೋದು. ನಾನು ಸಹ ಸದನದಲ್ಲಿ 2 ಬಾರಿ ಸದನದಲ್ಲಿ ಮಾತಾಡಿದೀನಿ. ಕೇಂದ್ರ ಎಜುಕೇಶನ್ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಭೇಟಿ ಮಾಡಿ ಗೌರವಪೂರ್ವಕ ಮನವಿಯನ್ನು ಸಲ್ಲಿಸಿದ್ವಿ. ಸದನದಲ್ಲೂ ಮಾತಾಡಿದೆ. ಇಲ್ಲಿವರೆಗೂ ಕೊಡ್ಲಿಲ್ಲ. ಕಳೆದ ವರ್ಷ ಚುನಾವಣೆಗೋಸ್ಕರ ಬಿಹಾರ್ಗೆ IIT ಕೊಟ್ರು. ಅವರು ಚುನಾವಣಾ ಬಜೆಟ್ ಅಲ್ಲಿ, ಏನು ಕಳೆದ ವರ್ಷ ಬಜೆಟ್ ಅಲ್ಲಿ, ಈ ಮುಂಬರುವ ಬಜೆಟ್ ಅಲ್ಲಾದ್ರೂ ಕೊಡ್ತಾರೆ ಅನ್ನೋದು ನಮ್ಮೊಂದು ಆಶಾಭಾವನೆ. IITಗೆ ಯಾಕಂತ ಹೇಳಿದ್ರೆ ಸುಮಾರು ಅಧಿಕಾರಿಗಳು ಹೇಳೋ ಪ್ರಕಾರ ನಮ್ಗೆ 350ರಿಂದ 400 ಎಕರೆ IITಗೆ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕಿಂತ ಹೆಚ್ಚು ನಮ್ಮಲ್ಲಿ ಇದ್ರ ಲಭ್ಯತೆ ಇದೆ, ಯಾವುದು ಭೂಮಿ ಲಭ್ಯತೆ ಇದೆ. ಹಾಗಾಗಿ IIT ತರದ ಪ್ರಾಮಾಣಿಕ ಪ್ರಯತ್ನ ಮಾಡ್ಲಿ. ನಾನು ಕೇಳ್ತಾ ಇದ್ದೀನಿ, ಎಲ್ಲರನ್ನೂ ಕೇಳ್ತಾ ಇದ್ದೀನಿ, IIT ತರುವಂತ ಪ್ರಾಮಾಣಿಕತೆ. ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ಇಂಡಿಯಾ ಮೈತ್ರಿಕೂಟ, ಅದ್ರಲ್ಲಿ ನಾವು ಒಂದು ಭಾಗ ಕಾಂಗ್ರೆಸ್. ಅಲ್ಲಿ ನಾವು ವಿರೋಧ ಪಕ್ಷದಿಂದ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ನಮ್ಮ ರಾಜ್ಯದ ಪ್ರತಿನಿಧಿಸುವಂತ ಕೇಂದ್ರ ಸಚಿವರು ಹೋಗಿ ಮನವಿ ಮಾಡಿ IIT ಕೊಡಿ ಹಾಸನಕ್ಕೆ ಅಂತ ಕೇಳ್ಬೋದಲ್ಲ. ಇದು ಜನರ ಕನಸಿದು. IIT ಅನ್ನೋದು ನಮ್ಮ ಹಾಸನ ಜಿಲ್ಲೆ ಜನ ಪ್ರತಿಯೊಬ್ಬ ಯುವಕ ಯುವತಿಯರ ಕನಸು. ಹಾಗಾಗಿ IITನೂ ಆಗ್ಲಿ, ಜೊತೆಗೆ ರೈತರಿಗೂ ಅನ್ಯಾಯ ಆಗ್ಬಾರ್ದು ಅನ್ನೋದು ನಮ್ಮ ಒಂದು ಆಲೋಚನೆ. ಮತ್ತೆ ನಮ್ಮ ಒಂದು ವೈಫಲ್ಯ ಅಂತ ನಾನು ಹೇಳಕ್ಕೆ ಅದನ್ನ ನಾನು ಯಾವ್ದೇ ಕಾರಣಕ್ಕೂ ಒಪ್ಕೊಳಕ್ಕೆ ತಯಾರಿಲ್ಲ. ಈಗ ಕಾನೂನು ಸುವ್ಯವಸ್ಥೆಯಿಂದ ಪಾಪ ನಾನು ಹೇಳ್ತಾ ಇದ್ದೀನಿ, ರೈತರು ಎಲ್ಲೋ ಒಂದ್ ಕಡೆ ಒಂದು ಹಿಂಜರಿಕೆ, ಒಂದು ಭಯ ಇತ್ತು, ಭಯದ ವಾತಾವರಣ ಇತ್ತು. ಯಾಕೆ ಹಾಸನ ಜಿಲ್ಲೆ ನಿಮ್ ಎಲ್ಲರಿಗೂ ಗೊತ್ತು, ಮಾಧ್ಯಮದವರಿಗೆ, ಹಾಸನ ಜಿಲ್ಲೆಯಲ್ಲಿ ಎಷ್ಟು ಭಯದ ವಾತಾವರಣ ಮುಂಚೆ ಇತ್ತು ಅನ್ನೋದು. ಆ ಭಯದಿಂದ ಈಗ ಒಬ್ಬೊಬ್ಬರಿಗೆ ಒಂದು ಧೈರ್ಯದಿಂದ ಹೊರಗಡೆ ಬರ್ತಿದ್ದಾರೆ. ಈಗ ರೈತರು ಅವ್ರು ಹಕ್ಕು ಕೇಳೋದು ತಪ್ಪೆಲ್ಲಿದೆ. ಹಾಗಾಗಿ ಇವತ್ತು ಕೇಳಿದರೆ ಅದನ್ನ ಬಗೆಹರಿಸ್ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ನಮಗೆಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ರೈತರಿಗೆ ಆಶಾಭಾವನೆ ಬಂತು. ಇಷ್ಟು ವರ್ಷದಿಂದ 2019ರಿಂದ ಇದ್ದಿದ್ದಂತ ನೆನೆಗುದಿಗೆ ಬಿದ್ದಂತದನ್ನ ಇವತ್ತು ನಾವು ತಂದಿದೀವಿ ಅನ್ನೋದು. ಆಮೇಲೆ ನಮ್ಮೆಲ್ಲರ ಕನಸು IIT ಬರಬೇಕು ನಮ್ಮ ಹಾಸನಕ್ಕೆ ಅನ್ನೋದು. ನಾನು ಸಹ ಸದನದಲ್ಲಿ 2 ಬಾರಿ ಸದನದಲ್ಲಿ ಮಾತಾಡಿದೀನಿ. ಕೇಂದ್ರ ಎಜುಕೇಶನ್ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಭೇಟಿ ಮಾಡಿ ಗೌರವಪೂರ್ವಕ ಮನವಿಯನ್ನು ಸಲ್ಲಿಸಿದ್ವಿ. ಸದನದಲ್ಲೂ ಮಾತಾಡಿದೆ. ಇಲ್ಲಿವರೆಗೂ ಕೊಡ್ಲಿಲ್ಲ. ಕಳೆದ ವರ್ಷ ಚುನಾವಣೆಗೋಸ್ಕರ ಬಿಹಾರ್ಗೆ IIT ಕೊಟ್ರು. ಅವರು ಚುನಾವಣಾ ಬಜೆಟ್ ಅಲ್ಲಿ, ಏನು ಕಳೆದ ವರ್ಷ ಬಜೆಟ್ ಅಲ್ಲಿ, ಈ ಮುಂಬರುವ ಬಜೆಟ್ ಅಲ್ಲಾದ್ರೂ ಕೊಡ್ತಾರೆ ಅನ್ನೋದು ನಮ್ಮೊಂದು ಆಶಾಭಾವನೆ. IITಗೆ ಯಾಕಂತ ಹೇಳಿದ್ರೆ ಸುಮಾರು ಅಧಿಕಾರಿಗಳು ಹೇಳೋ ಪ್ರಕಾರ ನಮ್ಗೆ 350ರಿಂದ 400 ಎಕರೆ IITಗೆ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕಿಂತ ಹೆಚ್ಚು ನಮ್ಮಲ್ಲಿ ಇದ್ರ ಲಭ್ಯತೆ ಇದೆ, ಯಾವುದು ಭೂಮಿ ಲಭ್ಯತೆ ಇದೆ. ಹಾಗಾಗಿ IIT ತರದ ಪ್ರಾಮಾಣಿಕ ಪ್ರಯತ್ನ ಮಾಡ್ಲಿ. ನಾನು ಕೇಳ್ತಾ ಇದ್ದೀನಿ, ಎಲ್ಲರನ್ನೂ ಕೇಳ್ತಾ ಇದ್ದೀನಿ, IIT ತರುವಂತ ಪ್ರಾಮಾಣಿಕತೆ. ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ಇಂಡಿಯಾ ಮೈತ್ರಿಕೂಟ, ಅದ್ರಲ್ಲಿ ನಾವು ಒಂದು ಭಾಗ ಕಾಂಗ್ರೆಸ್. ಅಲ್ಲಿ ನಾವು ವಿರೋಧ ಪಕ್ಷದಿಂದ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ನಮ್ಮ ರಾಜ್ಯದ ಪ್ರತಿನಿಧಿಸುವಂತ ಕೇಂದ್ರ ಸಚಿವರು ಹೋಗಿ ಮನವಿ ಮಾಡಿ IIT ಕೊಡಿ ಹಾಸನಕ್ಕೆ ಅಂತ ಕೇಳ್ಬೋದಲ್ಲ. ಇದು ಜನರ ಕನಸಿದು. IIT ಅನ್ನೋದು ನಮ್ಮ ಹಾಸನ ಜಿಲ್ಲೆ ಜನ ಪ್ರತಿಯೊಬ್ಬ ಯುವಕ ಯುವತಿಯರ ಕನಸು. ಹಾಗಾಗಿ IITನೂ ಆಗ್ಲಿ, ಜೊತೆಗೆ ರೈತರಿಗೂ ಅನ್ಯಾಯ ಆಗ್ಬಾರ್ದು ಅನ್ನೋದು ನಮ್ಮ ಒಂದು ಆಲೋಚನೆ. ಮತ್ತೆ ನಮ್ಮ ಒಂದು ಬಯಕೆ. ಅದನ್ನ ಬಗೆಹರಿಸ್ತೀವಿ. ವೈಫಲ್ಯ ಅಂತ ನಾನು ಹೇಳಕ್ಕೆ ಅದನ್ನ ನಾನು ಯಾವ್ದೇ ಕಾರಣಕ್ಕೂ ಒಪ್ಕೊಳಕ್ಕೆ ತಯಾರಿಲ್ಲ. ಈಗ ಕಾನೂನು ಸುವ್ಯವಸ್ಥೆಯಿಂದ ಪಾಪ ನಾನು ಹೇಳ್ತಾ ಇದ್ದೀನಿ, ರೈತರು ಎಲ್ಲೋ ಒಂದ್ ಕಡೆ ಒಂದು ಹಿಂಜರಿಕೆ, ಒಂದು ಭಯ ಇತ್ತು, ಭಯದ ವಾತಾವರಣ ಇತ್ತು. ಯಾಕೆ ಹಾಸನ ಜಿಲ್ಲೆ ನಿಮ್ ಎಲ್ಲರಿಗೂ ಗೊತ್ತು, ಮಾಧ್ಯಮದವರಿಗೆ, ಹಾಸನ ಜಿಲ್ಲೆಯಲ್ಲಿ ಎಷ್ಟು ಭಯದ ವಾತಾವರಣ ಮುಂಚೆ ಇತ್ತು ಅನ್ನೋದು. ಆ ಭಯದಿಂದ ಈಗ ಒಬ್ಬೊಬ್ಬರಿಗೆ ಒಂದು ಧೈರ್ಯದಿಂದ ಹೊರಗಡೆ ಬರ್ತಿದ್ದಾರೆ. ಈಗ ರೈತರು ಅವ್ರು ಹಕ್ಕು ಕೇಳೋದು ತಪ್ಪೆಲ್ಲಿದೆ. ಹಾಗಾಗಿ ಇವತ್ತು ಕೇಳಿದರೆ ಅದನ್ನ ಬಗೆಹರಿಸ್ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ನಮಗೆಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ರೈತರಿಗೆ ಆಶಾಭಾವನೆ ಬಂತು. ಇಷ್ಟು ವರ್ಷದಿಂದ 2019ರಿಂದ ಇದ್ದಿದ್ದಂತ ನೆನೆಗುದಿಗೆ ಬಿದ್ದಂತದನ್ನ ಇವತ್ತು ನಾವು ತಂದಿದೀವಿ ಅನ್ನೋದು. ಆಮೇಲೆ ನಮ್ಮೆಲ್ಲರ ಕನಸು IIT ಬರಬೇಕು ನಮ್ಮ ಹಾಸನಕ್ಕೆ ಅನ್ನೋದು. ನಾನು ಸಹ ಸದನದಲ್ಲಿ 2 ಬಾರಿ ಸದನದಲ್ಲಿ ಮಾತಾಡಿದೀನಿ. ಕೇಂದ್ರ ಎಜುಕೇಶನ್ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಭೇಟಿ ಮಾಡಿ ಗೌರವಪೂರ್ವಕ ಮನವಿಯನ್ನು ಸಲ್ಲಿಸಿದ್ವಿ. ಸದನದಲ್ಲೂ ಮಾತಾಡಿದೆ. ಇಲ್ಲಿವರೆಗೂ ಕೊಡ್ಲಿಲ್ಲ. ಕಳೆದ ವರ್ಷ ಚುನಾವಣೆಗೋಸ್ಕರ ಬಿಹಾರ್ಗೆ IIT ಕೊಟ್ರು.
ಅವರು ಚುನಾವಣಾ ಬಜೆಟ್ ಅಲ್ಲಿ ಏನು ಕಳೆದ ವರ್ಷ ಬಜೆಟ್ ಅಲ್ಲಿ ಈ ಮುಂಬರುವ ಬಜೆಟ್ ಅಲ್ಲಾದ್ರೂ ಕೊಡ್ತಾರೆ ಅನ್ನೋದು ನಮ್ಮೊಂದು ಆಶಾಭಾವನೆ. ಐಐಟಿಗೆ ಯಾಕಂತ ಹೇಳಿದ್ರೆ ಸುಮಾರು ಅಧಿಕಾರಿಗಳು ಹೇಳೋ ಪ್ರಕಾರ ನಮ್ಗೆ 350ರಿಂದ 400 ಎಕರೆ ಐಐಟಿಗೆ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕಿಂತ ಹೆಚ್ಚು ನಮ್ಮಲ್ಲಿ ಇದ್ರ ಲಭ್ಯತೆ ಇದೆ, ಯಾವುದು ಭೂಮಿ ಲಭ್ಯತೆ ಇದೆ. ಹಾಗಾಗಿ ಐಐಟಿ ತರದ ಪ್ರಾಮಾಣಿಕ ಪ್ರಯತ್ನ ಮಾಡ್ಲಿ. ನಾನು ಕೇಳ್ತಾ ಇದ್ದೀನಿ, ಎಲ್ಲರನ್ನೂ ಕೇಳ್ತಾ ಇದ್ದೀನಿ, ಐಐಟಿ ತರುವಂತ ಪ್ರಾಮಾಣಿಕತೆ. ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ಇಂಡಿಯಾ ಮೈತ್ರಿಕೂಟ ಅದ್ರಲ್ಲಿ ನಾವು ಒಂದು ಭಾಗ ಕಾಂಗ್ರೆಸ್. ಅಲ್ಲಿ ನಾವು ವಿರೋಧ ಪಕ್ಷದಿಂದ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ನಮ್ಮ ರಾಜ್ಯದ ಪ್ರತಿನಿಧಿಸುವಂತ ಕೇಂದ್ರ ಸಚಿವರು ಹೋಗಿ ಮನವಿ ಮಾಡಿ ಐಐಟಿ ಕೊಡಿ ಹಾಸನಕ್ಕೆ ಅಂತ ಕೇಳ್ಬೋದಲ್ಲ. ಇದು ಜನರ ಕನಸು. ಇದು ಐಐಟಿ ಅನ್ನೋದು ನಮ್ಮ ಹಾಸನ ಜಿಲ್ಲೆ ಜನ ಪ್ರತಿಯೊಬ್ಬ ಯುವಕ ಯುವತಿಯರ ಕನಸು. ಹಾಗಾಗಿ ಐಐಟಿನೂ ಆಗ್ಲಿ, ಜೊತೆಗೆ ರೈತರಿಗೂ ಅನ್ಯಾಯ ಆಗ್ಬಾರ್ದು ಅನ್ನೋದು ನಮ್ಮ ಒಂದು ಆಲೋಚನೆ ಮತ್ತೆ ನಮ್ಮ ಒಂದು ಬಯಕೆ. ಅದನ್ನ ಬಗೆಹರಿಸ್ತೀವಿ ಅಂತ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ ಬಗೆಹರಿಸ್ತಾರೆ ಅನ್ನೋದು ನಮ್ಗೊಂದು ನಂಬಿಕೆ ಇದೆ.